ಕಳೆದ 2008ರಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಘೋಷಣೆಯಾಗಿದ್ದು, ಈ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಪ್ರಮುಖ ಕಚೇರಿಗಳು ಸ್ಥಾಪನೆಯಾಗಿದ್ದಾವೆ. ನಮ್ಮ ಬೆಸ್ಕಾಂ ವಿಭಾಗೀಯ ಕಚೇರಿಗಳಿದ್ದು ವೃತ್ತ ಕಚೇರಿ ಇದುವರೆಗೂ ಸ್ಥಾಪನೆಯಾಗಿಲ್ಲ. ನಾವು ಸುಮಾರು 6 ತಾಲೂಕುಗಳಿಂದ ಸುಮಾರು 250 ಕಿಲೋಮೀಟರ್ ಆಗುತ್ತೆ. ಬೆಸ್ಕಾಂ ಹೊಸ ಸಂಪರ್ಕ ತಗೋಬೇಕಾದ್ರೆ, ಕೆಲವು ಪ್ರಮುಖವಾಗಿರುವಂತಹ ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ನಾವು ಕೋಲಾರಕ್ಕೆ ಹೋಗಬೇಕು. ಆ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಇಂಧನ ಇಲಾಖೆ ಸಚಿವರಾದಂತಹ KJ ಜಾರ್ಜ್ ಅವರು ಬಂದಿದ್ದರು. ಆ ಸಾಹೇಬರಿಗೆ ಇವತ್ತು ಮನವರಿಕೆ ಕೊಟ್ಟು ಅತಿ ಶೀಘ್ರದಲ್ಲಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ನೂತನವಾಗಿ ಸರ್ಕಲ್ ಆಫೀಸ್ ವೃತ್ತ ಕಚೇರಿಯನ್ನು ಸ್ಥಾಪನೆ ಮಾಡಿರೋದ್ರ ಬಗ್ಗೆ ಮನವರಿಕೆ ಮಾಡಿದ್ವಿ. ಅದೇ ತರಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವರು ಸಹ MC ಸುಧಾಕರ್ ಸಾಹೇಬರು ಸಹ ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರು ಸಹ ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಅದೇ ಥರ ಗೌರಿಬಿದನೂರು ಶಾಸಕರಾದಂತಹ ಪುಟ್ಸಾಮಣ್ಣವರು ಸಹ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಬಾಗೇಪಲ್ಲಿ ಸುಬ್ಬಾರೆಡ್ಡಿಯವರು ಸಹ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಅದರ ಚಿಟ್ಲಘಟ್ಟ ಶಾಸಕರು ಸಹ ಪ್ರಸ್ತಾವನೆ ಮಾಡಿದ್ದಾರೆ. ಇನ್ನು ಉಳಿದ ಎಲ್ಲ ನಮ್ಮ ಆಡಳಿತ ಮಂಡಳಿಯವರು ಸಹ ಇದನ್ನು ಪ್ರಸ್ತಾವನೆ ಮಾಡಿ ಇಲ್ಲಿ ಆಡಳಿತ ಮಾಡೋಕ್ಕೆ ಜನರಿಗೆ, ಇಲ್ಲಿ ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸುಲಭವಾಗುತ್ತೆ. ಗ್ರಾಹಕರು 250 ಕಿಲೋಮೀಟರ್ ಹೋಗಿ ಒಂದು ಅನುಮೋದನೆ ಪಡೆಯಬೇಕಾದ್ರೆ ತುಂಬ ಕಷ್ಟ ಇದೆ ಅನ್ನೋ ನಿಟ್ಟಿನಲ್ಲಿ ನಾವಿವತ್ತು ಮನವರಿಕೆ ಮಾಡಿಕೊಂಡ್ವಿ. ಅದರಂತೆ ಮಾನ್ಯ ಸಚಿವರು ಸಹ ನಮ್ಮ ಅಹವಾಲನ್ನು ಸ್ವೀಕರಿಸಿದರು. ಅತಿ ಶೀಘ್ರದಲ್ಲಿ ನಿಮ್ಮ ಈ ಒಂದು ವೃತ್ತ ಕಚೇರಿಯನ್ನು ಸ್ಥಾಪನೆ ಮಾಡೋಕ್ಕೆ ವ್ಯವಸ್ಥಿತವಾಗಿ ಏನು ಮಾಡಬೇಕು ಅದು ಕಾರ್ಯವೈಖರಿ ಮಾಡ್ತೀವಿ ಅಂತ ಹೇಳಿದರೆ